ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಒಂದು ಕೊಡ್ತಾ ಇದ್ದೀನಿ, ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್. ಸೊ ಯಾರೆಲ್ಲ 2025ಕ್ಕೆ ಅಥವಾ ಯಾರೆಲ್ಲ ಈಗಾಗಲೇ ಒಂದು ಚಾನಲ್ ಮಾಡಿದಿರೋ, ಸೊ ಮಾಡ್ಬೇಕಂತ ಅನ್ಕೊಂಡಿದ್ರು, ಸೊ ಯಾವೆಲ್ಲ ಚಾನಲ್ನ ನೀವು ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಹೇಳುವಂತ ಈ ಕೆಲವು ವಿಷಯಗಳ ಬಗ್ಗೆ ದಯವಿಟ್ಟು ವಿಡಿಯೋನ ಮಾಡಕ್ ಹೋಗ್ಬಿಡಿ. ಸೊ ಆ ಥರ ನಿಮ್ಮಲ್ಲಿ ಪ್ಲಾನ್ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಬಿಡಿ. ಯಾಕಂತಂದ್ರೆ ಯಾವ ಕೂಡ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ನೋಡಿ, ನಾವು ಒಂದು ಯೂಟ್ಯೂಬ್ ಅಲ್ಲಿ ಬರೋದು ಏನಪ್ಪಾ ಅಂತಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕು ಅಥವಾ ದುಡ್ಡನ್ನ ಗಳಿಸ್ಬೇಕು ಅಂತ ಯೂಟ್ಯೂಬ್ ಬಂದಿರ್ತೀವಿ. ಸೊ ನಾವು ಎಲ್ಲವನ್ನು ಮಾಡಿಬಿಟ್ಟು 1-2 ವರ್ಷಗಳ ಕಾಲ ಕಷ್ಟಪಟ್ಬಿಟ್ಟು ನಮ್ಮ ಚಾನೆಲ್ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಮ್ಮಿ ಕೂಡ ಮಾಡಿರ್ತೀವಿ. ಸೊ ಇನ್ನೂ ಮಾನಿಟೈಸೇಷನ್ ಅಪ್ಲೈ ಹಾಕ್ಬೇಕಂತ ಅನ್ಕೋತೀನಿ. ಅವಾಗ ಸ್ಟ್ರೈಕ್ ಬರೋದು ಅಥವಾ ರಿವ್ಯೂಸ್ ಕಂಟೆಂಟ್ ಬರೋದು ಈ ರೀತಿ ಪ್ರಾಬ್ಲಮ್ ಆದ್ರೆ ನೀವು 7 ವರ್ಷ ಕಷ್ಟಪಟ್ಟಿದ್ದು ಕೂಡ ಎಲ್ಲ ವೇಸ್ಟ್ ಆಗುತ್ತೆ. ಕೈಯಲ್ಲಿರುವಂಥ ತುತ್ತು ಬಾಯಿಗೆ ಬರದೇ ಹೋದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಹಾಗೆ ಈ ರೀತಿ ನೀವು ಮಾಡ್ಕೊಂಡ್ರೆ ಇಷ್ಟು ವರ್ಷಗಳ ಕಷ್ಟದಲ್ಲಿ ನೀವು ಫಲವನ್ನ ಕಳ್ಕೊಂಡ್ಬಿಡ್ತೀರಾ ಅಂತ ಆಗ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ 2025 ಆಗಿರ್ಬೋದು ಅಥವಾ ಈಗಾಗಲೇ ಎಲ್ಲ ಚಾನಲ್ ಮಾಡ್ಕೊಂಡಿರ್ಬೋದು, ಸೊ ನಾನು ಹೇಳುವಂಥ ಈ ಕೆಲವು ಕ್ಯಾಟಗರಿಗಳ ಅಂದರೆ ಕೆಲವು ವಿಡಿಯೋಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಆ ರೀತಿ ವಿಡಿಯೋಗಳನ್ನ ಮಾಡಿ ಹಾಕ್ಬಿಡಿ. ಯಾರಾದ್ರೂ ಮಾಡಿ ಹಾಕಿದ್ರೆ ಸೊ ಅವನ್ನ ನೀವು ಮಾನಿಟೈಸೇಷನ್ ಹಾಕಿಂತ ಮುಂಚೆ ಡಿಲೀಟ್ ಮಾಡಿಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದರಿಂದ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ, ತುಂಬಾ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಂದ್ರೆ ನಾನು ಬಂದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಕಡೆಗೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಅನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಂದ, ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲ್ 2,000 ಸಬ್ಸ್ಕ್ರೈಬ್ಸ್ ಅನ್ನ ಪೂರೈಸಿದೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ನಾನು ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಒಂದು ತಿಂಗಳಕ್ಕಿಂತ ಜಾಸ್ತಿನೇ ಆಗಿತ್ತು ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇನ್ನು ಮುಂದೆ ಕೂಡ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಆಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ನಾನು ಹೇಳುವಂತ ಈ ಒಂದು ಕೆಲವು ವಿಷಯಗಳಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ ನಾನು ಇಲ್ಲಿ ಕೆಲವು ಲಿಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದರ ಬಗ್ಗೆ ನಿಮಗೆ ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ. ಸೊ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊದಲನೇದೇನಪ್ಪ ಅಂದ್ರೆ AI ಕ್ರಿಯೇಟೆಡ್ ವಿಡಿಯೋನ ನೀವು ದಯವಿಟ್ಟು ಮಾಡಿ ಹಾಕೋಕೆ ಹೋಗ್ಬಿಡಿ. ಆ ರೀತಿ ಮಾಡಿದಂಥ ಚಾನಲ್ಗಳು ಯಾವ ಕೂಡ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ನೀವು ಅಂತಿರ್ಬೋದು, AI ವಿಡಿಯೋ ಹಾಕಿದ್ರೆ ಯಾಕೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ? ಎಷ್ಟೋ ಜನ AI ವಿಡಿಯೋ ಮಾಡಿ ಹಾಕಿದ್ದಾರೆ, ಸೊ ಅವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಅನ್ಬೋದು. ಸೊ ನಾನು ಏನು ಹೇಳ್ತಿದ್ದೆ ಅಂತಂದ್ರೆ, ನೀವು AI ಅಲ್ಲಿ ಯೂಸ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡಿ ಹಾಕಿ, ಬಟ್ ಪೂರ್ತಿಯಾಗಿ AI ವಿಡಿಯೋನೇ ಬೇಡ. ಅಂದ್ರೆ AI ಇಂದಾನೇ ಮಾತಾಡ್ಸೋದಾಗಿರ್ಬೋದು ಅಥವಾ ವಾಯ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಕ್ರಿಯೇಟ್ ಮಾಡಿರೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಒಂದು ಅಲ್ಲಿ ವ್ಯಾಲ್ಯೂ ಆ್ಯಡ್ ಆಗಿರಲ್ಲ. ಸೊ ಅಲ್ಲಿ AI ವಿಡಿಯೋ ಪೂರ್ತಿ AI ಇರುತ್ತೆ. ಸೊ AI ವಾಯ್ಸ್ ಇರುತ್ತೆ, AI ಒಂದು ಟೆಕ್ಸ್ಟ್ ಕೂಡ ಇರುತ್ತೆ. ಸೊ ಈ ರೀತಿ ವಿಡಿಯೋಗಳು ಮಾಡಿ ಹಾಕೋದ್ರಿಂದ ಆ ಚಾನೆಲ್ ಮಾನಿಟೈಸೇಷನ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಏನಾಗುತ್ತೆ ಆ್ಯಡ್ ಆಗಲ್ಲ. ಸೊ ಅದೆಲ್ಲ ಕೂಡ AI ಕ್ರೆಡಿಟಿಂದ ನೀವು ಮಾಡಿರ್ತೀರಾ. ಸೊ ನಿಮ್ಮ ಒಂದು ಎಫರ್ಟ್, ನಿಮ್ಮ ಒಂದು ಅಲ್ಲಿ ಏನೋ ಒಂದು ನಿಮ್ಮ ಒಂದು ವ್ಯಾಲ್ಯೂ ಅಂದ್ರೆ ನೀವು ಏನೋ ಅಲ್ಲಿ ಮಾತಾಡಿರೋದಿಲ್ಲ ಅಥವಾ ಯಾವುದೊಂದು ವಿಡಿಯೋದಲ್ಲಿ ನೀವು ಕಾಣಿಸ್ಕೊಂಡಿರಲ್ಲ, ಏನಿಲ್ಲ, ಬರೀ ಒಂದು AI ವಿಡಿಯೋನ ಕನ್ವರ್ಟ್ ಮಾಡಿಬಿಟ್ಟು ಅಲ್ಲಿ ನೀವು ಅದನ್ನ ಹಾಕೋದು. ಆ ರೀತಿ ವಿಡಿಯೋಗಳನ್ನ ಕೂಡ ನೀವು ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಈ ರೀತಿ ಚಾನಲ್ಗಳು ಮಾನಿಟೈಸೇಷನ್ ಆಗಲ್ಲ ಅಂತಂದ್ರೆ ಉದಾಹರಣೆ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ಒಂದು ವಿಡಿಯೋ ಬರ್ತಾ ಇದೆ. ಸೊ ಅಲ್ಲಿ ಏನೋ ಒಂದು ಟೆಕ್ಸ್ಟ್ ಓಡ್ತಾ ಇದೆ, ಒಂದು ಸಾಂಗ್ ಓಡ್ತಾ ಇದೆ ಅಥವಾ ಏನೋ ಒಂದು ಕವನ ಓಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಲೈನಲ್ಲಿ ಮೇಲೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ AI ವಾಯ್ಸ್ ಇಂದ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ. ಒಂದು ಗಾದೆ ಮಾತಾಗಿರ್ಬೋದು ಅಥವಾ ಒಂದು ಸಾಂಗ್ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ನೀವು ಬರೆದು ಹಾಕಿರ್ತಿರಲ್ಲ, ಆ ಒಂದು ಲೈನ್ಗಳನ್ನ AI ಏನಾಗ್ತದೆ ಓದ್ತಾ ಹೋಗ್ತಾ ಇರುತ್ತೆ. ಸೊ ಈ ರೀತಿ ವಿಡಿಯೋ ಮಾಡಿ ಹಾಕೋದ್ರಿಂದ ಅಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಯಾವುದು ಆಗಲ್ಲ, ಅಂತ ಚಾನಲ್ ಕೂಡ ಮಾನಿಟೈಸೇಷನ್ ಆಗೋದಿಲ್ಲ. ಇದು ಒಂದನೇದಾಯ್ತು, ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿ AI ಕನ್ವರ್ಟೆಡ್ ವಿಡಿಯೋಗಳನ್ನ ದಯವಿಟ್ಟು ಮಾಡಿ ಹಾಕಕ್ಕೆ ಹೋಗ್ಬಿಡಿ. ಯಾರಾದ್ರೂ ಮಾಡಿ ಹಾಕಿದ್ರೆ ದಯವಿಟ್ಟು ನಿಮ್ಮ ಚಾನಲ್ನ ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ಅದಕ್ಕೆ ರಿವ್ಯೂಸ್ ಕಂಟೆಂಟ್ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಆ ರೀತಿ ಚಾನಲ್ಗಳು ಮಾನಿಟೈಸೇಷನ್ ಆಗೋದಿಲ್ಲ. ಇದು ಒಂದನೇದಾಯ್ತು. ಇನ್ನು ಎರಡನೇದೇನಪ್ಪಾ ಅಂದ್ರೆ ಗ್ರೀನ್ ಸ್ಕ್ರೀನ್ ವಿಡಿಯೋ. ಸೊ ಇದು ತುಂಬಾ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಏನಪ್ಪಾ ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಅಂತಂದ್ರೆ, ನೀವು ಶಾರ್ಟ್ ವಿಡಿಯೋಗಳಿಗೆ ಗ್ರೀನ್ ಸ್ಕ್ರೀನ್ ನಿಮ್ಮ ಒಂದು ವಿಡಿಯೋನ ಕೆಳಗಡೆ ಸಣ್ಣದಾಗಿ ಹಾಕ್ಬಿಟ್ಟು ಆ ವಿಡಿಯೋನ ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿಬಿಡೋದು. ಸೊ ಯಾವುದೊಂದು ವಿಡಿಯೋಗೆ ನಿಮ್ಮ ಒಂದು ವಿಡಿಯೋನ ಕೆಳಗಡೆ ಗ್ರೀನ್ ಸ್ಕ್ರೀನ್ ಅಲ್ಲಿ ಹಾಕಿ ಎಡಿಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಒಂದು ವಿಡಿಯೋ ಹಾಕ್ಬಿಟ್ಟು ಸಣ್ಣ ಕೆಳಗಡೆ ಅದನ್ನ ಅಪ್ಲೋಡ್ ಮಾಡಿಬಿಡೋದು. ಸೊ ಅಲ್ಲಿ ನಿಮ್ಮ ರಿಯಾಕ್ಷನ್ ಇರೋದಲ್ಲ, ಏನಿರೋದಲ್ಲ. ಸೊ ಜಸ್ಟ್ ನಗ್ತಾ ಇರ್ತೀರಾ ಅಥವಾ ಏನೋ ಒಂದು ಮಾಡ್ತಾ ಇರ್ತೀರಾ. ಅದು ಬಿಟ್ಟರೆ ನಿಮ್ಮಲ್ಲಿ ವಾಯ್ಸ್ ಇರೋದಲ್ಲ, ಏನಿರೋದಲ್ಲ. ಜಸ್ಟ್ ನಿಮ್ಮ ಒಂದು ವಿಡಿಯೋ ಕೆಳಗಿರುತ್ತೆ, ದೊಡ್ಡದಾಗಿ ಒಂದು ಸ್ಕ್ರೀನ್ ಶಾರ್ಟ್ ವಿಡಿಯೋ ಇರುತ್ತೆ, ಅದ್ರ ಕೆಳಗೆ ನಿಮ್ಮ ಒಂದು ವಿಡಿಯೋ ಇರುತ್ತೆ. ಸೊ ಈ ರೀತಿ ವಿಡಿಯೋ ಮಾಡಿ ಹಾಕೋದ್ರಿಂದ ಕೂಡ ಯಾವುದೇ ರೀತಿಯಾದ ವಿಡಿಯೋ ಏನಾಗುತ್ತೆ ಅಂತಂದ್ರೆ ಮಾನಿಟೈಸೇಷನ್ ಆಗೋದಿಲ್ಲ. ಇದು ಕೂಡ ರೀಯೂಸ್ ಕಂಟೆಂಟ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ನೀವು ಏನಾದರೂ ಆ ರೀತಿ ಮಾಡ್ಬೇಕಂತ ಇದ್ರೆ ಸ್ವಲ್ಪ ವಿಡಿಯೋ ಶಾರ್ಟ್ ವಿಡಿಯೋ ತೊಗೊಂಡಿರ್ತಲ್ಲ, ಯಾವುದೊಂದು ಶಾರ್ಟ್ ವಿಡಿಯೋ ವೈರಲ್ ಆಗಿರುವಂಥ ಒಂದು ವಿಡಿಯೋ, ಆ ವಿಡಿಯೋಗೆ ಸ್ವಲ್ಪ ನಿಮ್ಮ ವಿಡಿಯೋ ದೊಡ್ಡದಾಗಿ ಹಾಕಿ ಅದಕ್ಕೆ ಏನಾದರೂ ರಿಯಾಕ್ಷನ್ ಕೊಡಿ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಥವಾ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದಾರಪ್ಪ, ಏನು ಸುಂದರವಾಗಿದೆ ಈ ಜಾಗ, ಈ ರೀತಿ ಅದ್ರ ಬಗ್ಗೆ ನೀವು ಏನು ವಿಡಿಯೋದಲ್ಲಿ ಇದೆಯೋ ಅದ್ರ ಬಗ್ಗೆ ನೀವು ಮಾತಾಡಿ ಹೇಳಿ. ಆ ರೀತಿ ಮಾತಾಡಿ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ, ನಿಮ್ಮ ವ್ಯಾಲ್ಯೂ ಕೂಡ ಅಲ್ಲಿ ಆ್ಯಡ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಅಲ್ಲಿ ವಿಡಿಯೋ ಮಾಡಿ ಹಾಕ್ಬೋದು. ಸೊ ಜಸ್ಟ್ ನಿಮ್ಮ ಒಂದು ವಿಡಿಯೋ ಹಾಕಿಬಿಟ್ಟು ಒಂದು
ಶಾರ್ಟ್ ವೈರಲ್ ಆಗಿರುವಂಥ ಶಾರ್ಟ್ ವಿಡಿಯೋ ತೊಗೊಂಡ್ಬಿಟ್ಟು ಕೆಳಗಡೆ ನಿಮ್ಮ ಒಂದು ವಿಡಿಯೋನ ಹಾಕಿಬಿಟ್ರೆ ಅದು ಯಾವುದಕ್ಕೂ ಯೂಸ್ ಆಗಲ್ಲ, ಅಲ್ಲಿ ನಿಮಗೆ ಯಾವುದೇ ಒಂದು ವ್ಯಾಲ್ಯೂ ಆ್ಯಡ್ ಆಗಲ್ಲ. ಇದನ್ನು ಕೂಡ ಯೂಟ್ಯೂಬ್ ಹೇಳ್ತಾ ಇದರಿಂದ ನಿಮಗೆ ರಿವ್ಯೂಸ್ ಕನೆಕ್ಟ್ ಬರ್ಬೋದು, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಈ ಮಾನೋ ಆಗುವಂಥ ಸಂದರ್ಭದಲ್ಲಿ ತೊಂದರೆ ಆಗೋದಂತೂ ಪಕ್ಕ ಖಂಡಿತ. ಈ ರೀತಿ ಯಾರೆಲ್ಲ ಮಾಡಿದ್ರು ದಯವಿಟ್ಟು ಅದನ್ನು ಈಗಲೇ ಡೀಲ್ ಮಾಡ್ಕೊಂಡ್ಬಿಟ್ಟು ಹೊಸದಾಗಿ ನಿಮ್ಮ ಒಂದು ವ್ಯಾಲ್ಯೂ ಆಗಿರುವಂಥ ನೀವು ಮಾತಾಗಿ ಒಂದು ರಿಯಾಕ್ಷನ್ ಆಗಿರ್ಬೋದು ಈ ರೀತಿ ವಿಡಿಯೋಗಳನ್ನ ಮಾಡಿ ಹಾಕಿ. ಸೊ ಇನ್ನು ಮೂರನೇದೇನಪ್ಪ ಅಂದರೆ ಕಾಪಿ ಪೇಸ್ಟ್ ವಿಡಿಯೋ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ಕಾಪಿ ಪೇಸ್ಟ್ ವಿಡಿಯೋ ಅಂತಂದರೆ ಯಾವುದೇ ಒಂದು ವೈರಲ್ ಆಗಿರುವಂಥ ವಿಡಿಯೋನ ಸೇಮ್ ಟು ಸೇಮ್ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಎಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿರುವಂಥ ವಾಟರ್ ಮಾರ್ಕನ್ನು ರಿಮೂವ್ ಮಾಡಿಬಿಟ್ಟು ನಿಮ್ಮ ಒಂದು ಏನಿದೆ ವಿಡಿಯೋಲಿ ನಿಮ್ಮ ಒಂದು ಯೂಟ್ಯೂಬಲ್ಲಿ ಅದನ್ನು ಹಾಕಿಬಿಟ್ರೆ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬರುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ ಅಂತಂದ್ರೂ ರಿವ್ಯೂಸ್ ಕನೆಕ್ಟ್ ಖಂಡಿತ ಬಂದೇ ಬರುತ್ತೆ. ಯಾಕಂತಂದರೆ ಆಲ್ರೆಡಿ ಅದು ವೈರಲ್ ಆಗಿ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಇದೆ. ಸೊ ಅವ್ರೇನಾದ್ರೂ ನಿಮಗೆ ತಪ್ಪಿ ಆ ವಿಡಿಯೋ ನೋಡ್ಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರೆ ನಿಮ್ಮ ಕತೆ ಮುಗೀತು. 3 ಸಲ ಏನಾದರೂ ಕೊಟ್ಟರೆ ಚಾನಲ್ ಅಂತೂ ಹಾಗೇನೆ, ಅದು ಅಂತೂ ಪಕ್ಕ ಗೊತ್ತಿರೋಂಥ ವಿಷಯ. ಸೊ ಇದು ಮೂರನೇದನ್ನು ನಿಮ್ಗೆ ಹೇಳ್ತಾ ಇರೋದು ಏನಂತಂದರೆ ಕಾಪಿ ಪೇಸ್ಟ್ ವಿಡಿಯೋ ಮಾಡಿ ಹಾಕಕ್ಕೆ ಹೋಗಬೇಡಿ. ಸೊ ಅದಕ್ಕೆ ಏನಾದರೂ ರಿಯಾಕ್ಷನ್ ಕೊಡಿ ನೀವು. ಆದರೆ ಅದನ್ನು ಬಿಟ್ಟು ಸೇಮ್ ಟು ಸೇಮ್ ಇರುವಂಥ ಒಂದು ವಿಡಿಯೋನ ತಂದುಬಿಟ್ಟು ನಿಮ್ಮ ಒಂದು ವಿಡಿಯೋಗೆ ಯೂಟ್ಯೂಬಲ್ಲಿ ಹಾಕೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಈ ರೀತಿ ಆದಂಥ ಚಾನಲ್ ಯಾರು ಮಾಡಿದ್ರು ದಯವಿಟ್ಟು ಅದನ್ನು ಕೂಡ ರಿಮೂವ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿ. ಯೂಟ್ಯೂಬ್ ಏನಿರುತ್ತೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗಿರಬೇಕು, ಯಾವುದೇ ಪ್ರತಿಯೊಂದು ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಎಫರ್ಟ್ ವಿಡಿಯೋದಲ್ಲಿ ಕಾಣಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ನೀವು ಒಂದು ಪ್ಲೇಸ್ನ ಬಗ್ಗೆ ಹೇಳ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೊಂದು ವಿಡಿಯೋ ಬಗ್ಗೆ ಮಾತಾಡ್ತದೆ. ಸೊ ಯಾವುದೊಂದು ವಿಡಿಯೋ ತಂದುಬಿಟ್ಟು ಇಲ್ಲಿ ಹಾಕೋದನ್ನು ಮಾಡಕ್ಕೆ ಹೋಗ್ಬಿಡಿ. ಸೊ ಯಾವುದೊಂದು ಪ್ಲೇಸ್ ಬಗ್ಗೆ ನೀವು ಹೇಳ್ಬೇಕಂತಂದರೆ ಅವುಗಳ ಫೋಟೋಗಳನ್ನ ತಗೊಳ್ಳಿ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೊ ಈ ಜಾಗ ಈ ರೀತಿ ಇರುತ್ತೆ, ಈ ಜಾಗ ಈ ರೀತಿಯಾಗಿದೆ, ಸುಂದರವಾಗಿದೆ, ಈ ರೀತಿ ಇಲ್ಲಿ ನೀವು ಹೋಗ್ಬೋದು, ಈ ರೀತಿ ನೋಡ್ಬೋದು ಅಂತ ಆ ಫೋಟೋ ಒನ್ ಬೈ ಒನ್ ಫೋಟೋ ಹಾಕ್ತಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಮ ವಾಯ್ಸ್ ಕೊಡ್ತಾ ವಿಡಿಯೋಗಳನ್ನ ಮಾಡಿ ಹಾಕಿ. ತುಂಬ ಜನ ಈ ರೀತಿ ಫೇಸ್ಲೆಸ್ ವಿಡಿಯೋನ ಮಾಡಿ ಹಾಕಿದ್ದಾರೆ. ಸೊ ಅವ್ರ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಅದ್ಬಿಟ್ಟು ಯಾರೋ ಒಂದು ಮಾಡಿದಂಥ ವಿಡಿಯೋನ ತಂದುಬಿಟ್ಟು ನಿಮ್ಮ ಒಂದು ವಿಡಿಯೋದಲ್ಲಿ ಹಾಕಿಬಿಟ್ಟು ನಿಮ್ಮ ಒಂದು ಯೂಟ್ಯೂಬಲ್ಲಿ ಹಾಕಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ರೆ ಆ ರೀತಿ ವಿಡಿಯೋಗಳು ಯಾವತ್ತೂ ನಿಮಗೆ ಚಾನಲ್ಗೆ ಚೆನ್ನಾಗಿ ಯೂಸ್ ಬರ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಅದು ನಿಮಗೆ ಮಾನವ ಆಗೋಕ್ಕೆ ತೊಂದರೆ ಆಗುತ್ತೆ. ಸೊ ಇದು ಮೂರನೇದಾಯ್ತು. ಇನ್ನೊಂದೇನಪ್ಪ ಅಂದ್ರೆ ನಾಲ್ಕನೇದೇನಪ್ಪ ಅಂತಂದರೆ ಗೇಮಿಂಗ್ ರೆಕಾರ್ಡೆಡ್ ವಿಡಿಯೋಗಳನ್ನ ದಯವಿಟ್ಟು ಯಾರು ಮಾಡಿ ಹಾಕಕ್ಕೆ ಹೋಗ್ಬಿಡಿ. ಆ ರೀತಿ ಮಾಡಿದಂಥ ಚಾನಲ್ಗಳು ಕೂಡ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ನೀವು ಅನ್ಬೋದು ಗೇಮಿಂಗ್ ವಿಡಿಯೋ ತುಂಬ ಜನ ಮಾಡಿ ಹಾಕ್ತಾರೆ, ತುಂಬ ಜನ ದುಡ್ಡು ಕೂಡ ಮಾಡ್ತಾ ಇದ್ದಾರೆ, ಮೌನ ಆಗಿಬಿಟ್ಟು ಹಣ ಕೂಡ ತುಂಬ ಜನ ಅವರು ಗಳಿಸ್ತಾ ಇದ್ದಾರೆ. ಸೊ ನೀವು ಏನು ಹೇಳ್ತಿದ್ದಾರೆ ತಪ್ಪಲ್ವಾ ಅನ್ಬೋದು ಅಂತ ಅನ್ಬೋದು. ಎಸ್, ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಈಗ ಒಂದು ವಿಡಿಯೋ ನೀವು ರೆಕಾರ್ಡ್ ಮಾಡ್ತಿದ್ದೀರಿ, ಗೇಮ್ ಪಬ್ಜಿ ಆಡ್ತಿದೆ ಅಂತ ಅನ್ಕೊಳ್ಳಿ, ಅದನ್ನು ನೀವು ರೆಕಾರ್ಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅದಕ್ಕೆ ವಾಯ್ಸ್ ಇಲ್ಲ ಏನಿಲ್ಲ, ಸುಮ್ಮನೆ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕ್ಬಿಡೋದು. ಸೊ ಈ ರೀತಿ ಕೂಡ ಮಾಡಿಬಿಡಿ. ಅಂದರೆ ಅದಕ್ಕೆ ಯಾವುದಾದ್ರು ಸಾಂಗ್ ಹಾಕ್ಬಿಟ್ಟು ಅದನ್ನು ಅಲ್ಲಿ ಆ್ಯಡ್ ಮಾಡಿಬಿಡೋದು. ಸೊ ಈ ರೀತಿ ಮಾಡಕ್ಕೆ ಹೋಗ್ಬಿಡಿ. ನೀವು ಬೇಕಾದ್ರೆ ನೋಡಿ ಗೇಮಿಂಗ್ ಚಾನಲ್ ಯಾರಲ್ಲಿ ಇದ್ದಾರೋ ಅವ್ರು ಯಾವ ರೀತಿ ವಿಡಿಯೋ ಮಾಡ್ತಾರೆ ಅಂತ ನೋಡಿ. ಸೊ ಅವರು ಮಾತಾಡ್ತಾ ಇರ್ತಾರೆ, ಗೇಮಿಂಗಲ್ಲಿ ಆಗ್ತಾ ಇರುವಂಥ ವಿಷಯಗಳನ್ನ ಮಾತಾಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾರೆ, ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಅದರ ಜೊತೆಗೆ ಅವ್ರ ವಾಯ್ಸ್ ಕೂಡ ಆ್ಯಡ್ ಆಗಿರುತ್ತೆ, ಅಂದರೆ ಅವ್ರ ವ್ಯಾಲ್ಯೂ ಕೂಡ ಅಲ್ಲಿ ಆ್ಯಡ್ ಆಗಿರುತ್ತೆ. ಕೆಲವರು ಅವರ ಒಂದು ಸಣ್ಣದಾಗಿರುವಂಥ ಒಂದು ಸೈಡ್ ವಿಡಿಯೋ ರೆಕಾರ್ಡಿಂಗ್ ಅವ್ರು ಹಾಕಿರ್ತಾರೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಎಸ್, ಇಷ್ಟು ಜನ ಬಂದರು, ಇಷ್ಟು ಸ್ಕ್ವಾಡ್ ಬಂತು, ಅಲ್ಲಿ ಹೊಡಿರಿ ಇಲ್ಲಿ ಹೊಡಿರಿ, ಈ ರೀತಿ ಮಾತಾಡ್ಕೊಂಡು ಅವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಆ ರೀತಿ ಚಾನಲ್ಗಳು ಯಾವುದೇ ತೊಂದರೆ ಆಗೋಲ್ಲ. ಬಟ್ ನೀವು ಡೈರೆಕ್ಟಾಗಿ ಏನು ನಿಮ್ಮ ಮಾತು ಇಲ್ಲದೆ ಏನು ಇಲ್ಲದೆ ರೆಕಾರ್ಡನ್ನು ಗೇಮಿಂಗ್ ರೆಕಾರ್ಡನ್ನು ಮಾಡ್ಕೊಂಡ್ಬಿಟ್ಟು ಆ ಗೇಮಿಂಗ್ ವಿಡಿಯೋನ ತಂದುಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಕಿಬಿಡ್ತೀರಾ. ಸೊ ಅಂತ ಕೂಡ ರಿವ್ಯೂಸ್ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಅವು ಕೂಡ ಚಾನಲ್ ಯಾವುದೇ ರೀತಿ ಕಾರಣಕ್ಕೂ ಮನೋ ಆಗೋದಿಲ್ಲ. ದಯವಿಟ್ಟು ಈ ರೀತಿ ಚಾನಲ್ ಯಾರು ಮಾಡಿದ್ರು ಅದನ್ನು ಕೂಡ ನೀವು ಡಿಲೀಟ್ ಮಾಡ್ಕೊಂಡ್ಬಿಟ್ಟು, ನಾನು ಹೇಳಿದಲ್ಲ, ನೀವು ಮಾತಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನೀವು ಗೇಮ್ ಬಗ್ಗೆ ಆಡ್ತಾ ಇದ್ರೆ ನಿಮ್ಮ ಒಂದು ನೀವು ಬೇಕಾದ್ರೆ ನಿಮ್ಗೆ ಚೆಕ್ ಮಾಡ್ಕೊಂಡು ಹೋಗಿ, ಎಲ್ಲಿ ಯಾರು ಗೇಮ್ ಒಂದು ಮಾಡಿದಾರೋ, ಯಾವ ದೊಡ್ಡ ಚಾನಲ್ ಇದಾವೆ ನೋಡಿ, ಅಂಥ ಚಾನಲ್ಗಳು ಹೋಗ್ಬಿಟ್ಟು ವಿಸಿಟ್ ಮಾಡಿ ಅವ್ರು ನೋಡ್ಬಿಡಿ ಅವ್ರನ್ನ ಯಾವ ರೀತಿ ಅವ್ರು ಮಾಡಿದ್ದಾರೆ, ಯಾವ ರೀತಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ. ಅವರು ಆಡ್ತಿರುವ ಗೇಮ್ಗಳ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಆಡ್ತಾ ಇರ್ತಾರೆ. ಸೊ ಆ ರೆಕಾರ್ಡ್ ಮಾಡ್ಬಿಟ್ಟು ಅವರು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾರೆ. ಅದಕ್ಕೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಬರೋಲ್ಲ, ಮತ್ತು ಅದಕ್ಕೆ ಯಾವುದೇ ರಿವ್ಯೂಸ್ ಕರೆಂಟ್ ಬರಲ್ಲ. ಯಾಕಂದರೆ ಅವರ ಒಂದು ವಾಯ್ಸ್ ಆ್ಯಡ್ ಆಗಿರುತ್ತೆ, ಅವರ ಒಂದು ವ್ಯಾಲ್ಯೂ ಅಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಈ ರೀತಿ ಚಾನಲ್ಗಳು ಮಾನಿಟೈಸೇಷನ್ ಆಗುತ್ತೆ. ಡೈರೆಕ್ಟ್ ಗೇಮ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕೋದ್ರಿಂದ ತೊಂದರೆ ಆಗೋದು ನಿಮ್ಮ ಚಾನಲ್ಗೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಏನಪ್ಪ ಅಂದರೆ ಐದೇದು ಲಾಂಗ್ ಟು ಶಾರ್ಟ್ ವಿಡಿಯೋ ಕನ್ವರ್ಟೆಡ್. ಅಂದರೆ ಏನಪ್ಪ ಅಂದರೆ ಲಾಂಗ್ ವಿಡಿಯೋ ಇದನ್ನ ಶಾರ್ಟ್ ವಿಡಿಯೋ ಮಾಡಿ ನೀವು ಹಾಕೋದ್ರಿಂದ ನಿಮ್ಮ ಚಾನಲ್ ಕೂಡ ಮೌನ ಆಗೋದಿಲ್ಲ ಅಂತ ನೀವು ಅನ್ಕೋಬೋದು. ನಮ್ಮ ವಿಡಿಯೋಗಳನ್ನ ನಾವು ಶಾರ್ಟಲ್ಲಿ ಹಾಕೋದು ಏನು ಪ್ರಾಬ್ಲಮ್ ಅಂತಾರೆ. ಸೊ ನಾನು ಆ ರೀತಿ ಹೇಳ್ತಾ ಇಲ್ಲ. ಸೊ ನಿಮ್ಮ ಒಂದು ಲಾಂಗ್ ವಿಡಿಯೋ ಬಿಟ್ಟು ಇದೆಲ್ಲ ಅಂತ ಕರ್ಬಿಟ್ಟು ಶಾರ್ಟ್ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬಲ್ಲಿ ಹಾಕೋಬೋದು, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂತಂದರೆ, ಯಾವುದೋ ಒಂದು ವಿಡಿಯೋ ಇದೆ, ಯಾವುದೊಂದು ಬ್ರಾಡ್ಕಾಸ್ಟ್ ನಡೀತಾ ಇದೆ, ಅಥವಾ ಯಾವುದೋ ಒಂದು ಲೈವ್ ಶೋ ನಡೀತಾ ಇದೆ, ಅದು ಯಾವುದೋ ಒಂದು ವಿಡಿಯೋ ಮಾಡಿದ್ದಾರೆ. ಸೊ ಅವರ ಒಂದು ಇಂಟರ್ವ್ಯೂ ವಿಡಿಯೋ ಆಗಿರ್ಬೋದು, ಯಾವುದೊಂದು ವಿಡಿಯೋ ಆಗಿರ್ಬೋದು. ಸೊ ಅದರಲ್ಲಿನ ಒಂದು ಕ್ಲಿಪ್ಪನ್ನು ನೀವು ಕಟ್ ಮಾಡಿಬಿಟ್ಟು ಶಾರ್ಟ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ಗೆ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಒಂದು ವೇಳೆ ಕಾಪಿರೈಟ್ ಸ್ಟ್ರೈಕ್ ಬರಲಿಲ್ಲ ಅಂತಂದ್ರು ರಿವ್ಯೂಸ್ ಕಂಟಿರೋದು ಪಕ್ಕ ಬಂದೇ ಬರುತ್ತೆ. ಸೊ ಯಾಕಂದರೆ ಅದ್ರಲ್ಲಿ ನಿಮಗೆ ಯಾವುದೇ ಒಂದು ವ್ಯಾಲ್ಯೂ ಆ್ಯಡ್ ಇರಲ್ಲ. ಯಾರೋ ಒಂದು ವಿಡಿಯೋ ಮಾಡಿರುವಂಥ ವಿಡಿಯೋನ ತಂದು ನಿಮ್ಮ ವಿಡಿಯೋದಲ್ಲಿ ಹಾಕೊಂಡಿರ್ತಾರೆ. ಸೊ ಅಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಯಾವುದು ಕೂಡ ಆ್ಯಡ್ ಆಗಿರಲ್ಲ. ಹಾಗಾಗಿ ನಿಮ್ಮ ಚಾನಲ್ಗೆ ಏನಿದೆ ತೊಂದರೆ ಆಗ್ಬಹುದು. ಸೊ ಹಾಗಾಗಿ ದಯವಿಟ್ಟು ಆ ಒಂದು ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಯಾರೆಲ್ಲ ಮಾಡಿ ಹಾಕಿದ್ರು ಅದು ಕೂಡ ವಿಡಿಯೋ ಏನಿದೆ ಆ ಒಂದು ಚಾನಲ್ ಕೂಡ ಮೌನ ಆಗೋದಿಲ್ಲ. ಸೊ ದಯವಿಟ್ಟು ಅವನ್ನ ಡಿಲೀಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕಳೆಗಳಿಂದ ಕೇಳ್ಕೊಳ್ತಾ ಇರೋದು. ಈಗ ಯಾವುದೋ ಒಂದು ಫೇಮಸ್ ಆಗಿರುವಂಥ ಒಂದು ವಿಡಿಯೋನ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಈಗ
ಮೊನ್ನೆ ಸಂಜಿತ್ ಹೆಗಡೆ ಮತ್ತೆ ಸೋನು ನಿಗಮ್ ಅವರು ಹಾಡಿದಂಥ ಒಂದು ಮಾಯಾವಿ ಸಾಂಗ್ ಇದೆ, ಅದನ್ನ ನೀವು ಕಟ್ ಮಾಡಿಬಿಟ್ಟು ಏನು ಮಾಡ್ತೀರಾ, ಶಾರ್ಟ್ ಆಗಿ ಕಟ್ ಮಾಡಿಬಿಟ್ಟು ಅದನ್ನ ನಿಮ್ಮ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಬಿಡ್ತೀರಾ. ಸೊ ಅದಕ್ಕೆ ರಿವ್ಯೂಸ್ ಕರೆಂಟ್ ಪಕ್ಕ ಬರುತ್ತೆ, ಯಾಕಂದ್ರೆ ಅಲ್ಲಿ ನಿಮ್ಮ ಎಫರ್ಟ್ ಏನೂ ಇಲ್ಲ. ಸೊ ಸೋನು ನಿಗಮ್ ಅವರು ಹಾಡಿರ್ತಾರೆ, ಸಂಜಿತ್ ಹೆಗಡೆ ಹಾಡಿರ್ತಾರೆ, ಸೊ ಯಾರೋ ರೆಕಾರ್ಡ್ ಮಾಡಿರ್ತಾರೆ, ಸೊ ಅವರ ಒಂದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ. ಸೊ ಅದನ್ನು ನೀವು ಕದ್ಬಿಟ್ಟು ಶಾರ್ಟ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ವಿಡಿಯೋ ಹಾಕಿಬಿಟ್ರೆ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರಲ್ಲ, ಏನಿರಲ್ಲ. ಅಲ್ಲಿ ನಿಮ್ಮ ಚಾನಲ್ ಮೌನ ಆಗೋದಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು, ಮತ್ತೆ ರಿವ್ಯೂಸ್ ಕರೆಂಟ್ ಕೂಡ ಬರಬಹುದು. ದಯವಿಟ್ಟು ಈ ರೀತಿಯಾದಂಥ ಚಾನಲ್ಗಳಿದ್ರೆ ದಯವಿಟ್ಟು ಅದನ್ನು ಡೀಲ್ ಮಾಡ್ಕೊಂಬಿಡಿ ವಿಡಿಯೋ. ಅಲ್ಲಿ ನಿಮಗೆ ಒಂದು ಯಾವುದಾದ್ರೂ ಒಂದು ವ್ಯಾಲ್ಯೂನೇ ಆ್ಯಡ್ ಮಾಡಿಬಿಡಿ. ಈ ರೀತಿ ವಿಡಿಯೋಗಳನ್ನ ದಯವಿಟ್ಟು ಮಾಡಿ ಹಾಕಕ್ಕೆ ಹೋಗಬೇಡಿ. ಇದು ನಿಮ್ಮ ಚಾನಲ್ಗೆ ಮೌನ ಆಗುವಂಥ ಸಮಯದಲ್ಲಿ ತುಂಬಾ ತೊಂದರೆ ಆಗುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ರೀತಿ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಆರನೇದೇನಪ್ಪ ಅಂದರೆ ಸೈಲೆಂಟ್ ರಿಯಾಕ್ಷನ್ ವಿಡಿಯೋ. ಸೊ ಈ ಸೈಲೆಂಟ್ ರಿಯಾಕ್ಷನ್ ವಿಡಿಯೋ ಏನಪ್ಪಾ ಅಂತಂದ್ರೆ, ಈಗ ನೋಡಿ ಯಾವುದೋ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಇದೆ, ಯಾವುದೋ ಒಂದು ಶಾರ್ಟ್ ವಿಡಿಯೋ ಇದೆ, ಅದಕ್ಕೆ ನಿಮ್ಗೆ ಗ್ರೀನ್ ಸ್ಕ್ರೀನ್ ವಿಡಿಯೋನ ಹಾಕಿದ್ರೆ ಆಗಲೇ ಹೇಳಿದ್ನಲ್ಲ, ಆ ರೀತಿ ವಿಡಿಯೋ ನಿಮ್ಮಲ್ಲಿ ಜಸ್ಟ್ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ಕೆಳಗೆ ನಿಮ್ಮ ಒಂದು ಸಣ್ಣ ವಿಡಿಯೋ ಹಾಕಿರ್ತಾರೆ, ಅದರಲ್ಲಿ ನಿಮ್ಮ ಮಾತೆಲ್ಲ ಏನಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ತೀರ ಆ ವಿಡಿಯೋನ. ಸೊ ಆ ರೀತಿ ಮಾಡಿ ನೀವು ಶಾರ್ಟ್ ಹಾಕೋದು ಅದಕ್ಕೂ ಕೂಡ ರಿವ್ಯೂಸ್ ಕನೆಕ್ಟ್ ಬರುವಂಥ ಸಾಧ್ಯತೆ ಇರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಮ ಯಾವುದೋ ಒಂದು ವ್ಯಾಲ್ಯೂ ಆ್ಯಡ್ ಆಗಿರಲ್ಲ, ಜಸ್ಟ್ ನೀವು ವಿಡಿಯೋ ನೋಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಏನಿಲ್ಲ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಅದ್ರ ಬಗ್ಗೆ ಮಾತಾಡಿ, ಎಕ್ಸ್ಪ್ಲೇನ್ ಮಾಡಿ, ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಅಥವಾ ಯಾವುದೋ ಒಂದು ವಿಡಿಯೋ ಹಾಕಿದಿರೋ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾತಾಡ್ಬಿಟ್ಟು ನಿಮ್ಮ ಒಂದು ವಿಡಿಯೋ ಸ್ವಲ್ಪ ದೊಡ್ಡದಾಗಿ ನೀವು ಕಾಣೋ ಥರ ದೊಡ್ಡದಾಗಿ ಸ್ವಲ್ಪ ಅಲ್ಲಿ ಹಾಕಿಬಿಟ್ಟು ಅದಕ್ಕೆ ನಿಮ್ಮ ವಾಯ್ಸನ್ನು ಆ್ಯಡ್ ಮಾಡಿಬಿಟ್ಟು ನೀವು ಮಾತಾಡ್ಬೋದು. ಇದರಿಂದ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಆ ಚಾನಲ್ ಪಕ್ಕ ಮಾನಿಟೈಸೇಷನ್ ಆಗುತ್ತೆ. ಸೊ ಇನ್ನೊಂದು ಏನಪ್ಪಾ ಮೇನ್ ಅಂತಂದ್ರೆ, ನೀವು ಸೀರಿಯಲ್ಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ರೆ ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ, ನೆನಪಿರಲಿ. ಸೀರಿಯಲ್ ಅಂತಂದ್ರೆ ಇವಾಗ ಸೀರಿಯಲ್ ಒಂದು ನಡೀತಾ ಇದೆ, ಸೊ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ್ಯಡ್ ಮಾಡಿಬಿಟ್ರೆ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಅಂತೂ ಬರುತ್ತೆ, ಮತ್ತೆ ರಿವ್ಯೂಸ್ ಕನೆಕ್ಟ್ ಕೂಡ ಬರುತ್ತೆ. ಸೊ ಯಾಕಂತಂದ್ರೆ ಅಲ್ಲಿ ನೀವು ಬೇರೆ ಒಂದು ವಿಡಿಯೋನ ತೊಗೊಂಡ್ಬಂದು ನಿಮ್ಮ ಚಾನಲ್ ಹಾಕೊಂಡಿರ್ತೀರ, ಅಲ್ಲಿ ನೀವು ಯಾವುದೇ ಒಂದು ವ್ಯಾಲ್ಯೂ ಆ್ಯಡ್ ಆಗಿರಲ್ಲ, ಮತ್ತೆ ಯಾವುದೇ ನೀವು ಅಲ್ಲಿ ಕಷ್ಟಪಟ್ಟಿರೋದಿಲ್ಲ. ಸೊ ಜಸ್ಟ್ ಏನಾಗಿದೆ, ಒಂದು ವಿಡಿಯೋ ತಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಸೊ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರಲ್ಲ, ಅಂತ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ನೀವು ವಿಡಿಯೋ ಮಾಡ್ಬೇಕಂತ ಸೀರಿಯಲ್ ಬಗ್ಗೆ ಮಾಡ್ಬೇಕಂತ ಇದ್ದರೆ, ನಿಮಗೆ ಅದರ ಮುಂದಿನ ಸ್ಟೋರಿ ಗೊತ್ತಿದ್ರೆ ಏನು ಮಾಡಿ, ಫೋಟೋಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಆಯಾ ಸಿಚುವೇಶನ್ ಇರುವಂಥ ಒಂದು ಫೋಟೋನ ನೀವು ತೊಗೊಂಡ್ಬಿಟ್ಟು ಒನ್ ಫೋಟೋ ಹಾಕೊಂಡ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಮಾತಾಡ್ತಾ ಹೋಗಿ. ಎಸ್ ಇವತ್ತು ಈ ರೀತಿ ಆಯಿತು, ಈಗ ಆಸೆ ಸೀರಿಯಲ್ ಅಂತ ಬರುತ್ತೆ ಸುವರ್ಣದಲ್ಲಿ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಅಂತ ತಿಳ್ಕೊಳ್ಳಿ. ಈಗ ಸೂರ್ಯ ಅವರು ಮೀನಾ ಅವರು ಬಂದರು, ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಏನಾಯಿತು, ಮನೋಜ್ ಏನು ಮಾಡಿದ, ಅವ್ರ ಶಾಂತಿ ಏನು ಮಾಡಿದ್ರು. ಸೊ ಈ ರೀತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಇವತ್ತಿನ ದಿನದಲ್ಲಿ ಏನಾಯಿತು ಸೀರಿಯಲ್ ಎಪಿಸೋಡ್ ಅಂತ ನೀವು ಮಾತಲ್ಲಿ ವಾಯ್ಸನ್ನು ಕೊಟ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ರೆ ಆ ರೀತಿ ಚಾನಲ್ಗಳು ಪಕ್ಕ ಮಾನಿಟೈಸೇಷನ್ ಆಗುತ್ತೆ. ಅದ್ಬಿಟ್ಟು ನೀವು ಡೈರೆಕ್ಟ್ ಆಗಿ ವಿಡಿಯೋನ ರಿಕಾರ್ಡ್ ಮಾಡಿಬಿಟ್ಟು ನಿಮ್ಮ ಚಾನಲ್ಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಮೌನ ಆಗೋದಿಲ್ಲ. ಇದು ತುಂಬ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಚಾನಲ್ಗಳಿಗೆ. ಯಾಕಂದರೆ ಪ್ರತಿಯೊಬ್ಬರು ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿರ್ತಾರೆ, ಕಷ್ಟಪಟ್ಟು ಒಂದು ವಿಡಿಯೋಗೆ ಎಫರ್ಟ್ನ ಹಾಕಿರ್ತೀರ. ಸೊ ಈ ರೀತಿ ಕಡೆಯಲ್ಲಿ ಮೌನ ಬಂದ್ಬಿಟ್ಟು ನಿಮಗೆ ರಿವ್ಯೂಸ್ ಕಂಟೆಂಟ್ ಬಂದ್ಬಿಟ್ಟು ಅಥವಾ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ ಹೇಳಿ. ಸೊ ದಯವಿಟ್ಟು ಯಾರು ಕೂಡ ಈ ರೀತಿ ಆದಂಥ ಒಂದು ವಿಡಿಯೋಗಳನ್ನ ಮಾಡಕ್ಕೆ ಹೋಗ್ಬಿಡಿ. ನಾನು ಹೇಳಿದೆ ಇಲ್ಲಿ 6ರಿಂದ 7 ಇಲ್ಲಿ ನಾನು ಮಾಹಿತಿಗಳನ್ನ ಕೊಟ್ಟಿದ್ದೀನಿ, 7 ಥರದ ವಿಡಿಯೋಗಳನ್ನು ಮಾಡಬಾರ್ದು ಅಂತ. ಸೊ ನಿಮಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ತಿಳಿಯುತ್ತೆ, ಅರ್ಧಂಬರ್ಧ ಯಾರೆಲ್ಲ ನೋಡಿದ್ರು ಯಾರಿಗೂ ಇದು ವಿಡಿಯೋ ಅರ್ಥ ಆಗಲ್ಲ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ, ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಚಾನಲ್ಗಳನ್ನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ತುಂಬ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ತಿಳಿಸ್ಬೇಕಂತ ಅನಿಸ್ತು. ಯಾಕಂದರೆ ಕೆಲವರು ತುಂಬ ಜನಗಳು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ತುಂಬ ಜನಗಳಿಗೆ ಒಂದು ಆಸೆ ಇರುತ್ತೆ, ನಾವು ದುಡ್ಡು ಮಾಡಬೇಕು, ಮತ್ತೊಂದು ಮಾಡಬೇಕು, ಹೆಸರು ಮಾಡಬೇಕು ಅಂತ. ಸೊ ಅಂಥದ್ರಲ್ಲಿ ಯಾರು ಕಷ್ಟಪಟ್ಟು ಇಷ್ಟು ವರ್ಷಗಳ ಕಷ್ಟಪಟ್ಟು ಮಾಡ್ಕೊಂಡು ಬರ್ತೀರಾ. ಸೊ ನಿಮಗೆ ಈ ರೀತಿ ವಿಡಿಯೋಗಳನ್ನ ಹಾಕೊಂಡು ಬಂದರೆ ಕಡೆಯಲ್ಲಿ ನಿಮ್ಮ ಚಾನಲ್ ಮೌನ ಆಗೋದಿಲ್ಲ. ಸೊ ಇಷ್ಟು ವರ್ಷಗಳ ಕಷ್ಟ ಏನಾಗುತ್ತೆ, ನೀರಲ್ಲಿ ಹುಣಸೆ ತೊಳೆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಈ ರೀತಿ ಚಾನಲ್ಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾರಾದರೂ ಮಾಡಿದರೆ ನೀವು ಡಿಲೀಟ್ ಮಾಡ್ಕೊಳ್ಳಿ. ಮುಂದೆ ಯಾರಾದರೂ 2025ರಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರೆ ದಯವಿಟ್ಟು ನಾನು ಹೇಳೋಂಥ ಈ ಚಾನಲ್ಗಳನ್ನ ಮಾಡೋಕ್ಕೆ ಹೋಗಬೇಡಿ, ಈ ರೀತಿ ವಿಡಿಯೋಗಳನ್ನ ಹಾಕೋಕ್ಕೆ ಹೋಗಬೇಡಿ. ಓನಾಗಿ ನಿಮ್ಮದು ಕಂಟೆಂಟನ್ನು ಮಾಡಿ, ನಿಮ್ಮ ವಾಯ್ಸ್ ಕೊಡಿ, ನಿಮ್ಮ ಫೇಸಲ್ಲಿ ತೋರಿಸಿ, ಸುಮ್ಮನೆ ನಿಮ್ದು ಯಾವುದಾದ್ರೂ ಒಂದು ವ್ಯಾಲ್ಯೂನ ಅಲ್ಲಿ ಆ್ಯಡ್ ಮಾಡಿ, ಅಂದಾಗ ಮಾತ್ರ ವಿಡಿಯೋಗೆ ಬೆಲೆ ಇರುತ್ತೆ. ಯೂಟ್ಯೂಬ್ ಕೂಡ ಅದನ್ನೇ ಹೇಳುತ್ತೆ, ನಿಮ್ಮ ವ್ಯಾಲ್ಯೂ ಅಲ್ಲಿ ಆ್ಯಡ್ ಆಗಿರಬೇಕು, ಇಲ್ಲ ಅಂತಂದರೆ ನೋ ಯೂಸ್ ಅಂತ ಅವರು ಹೇಳ್ತಾರೆ. ಸೊ ಹಾಗಾಗಿ ನಾನು ಹೇಳಿದಂಥ ಎಲ್ಲವನ್ನು ನೀವು ಫಾಲೋ ಮಾಡಿ, ನಿಮ್ಮ ಚಾನಲ್ ಖಂಡಿತವಾಗ್ಲೂ ಪಕ್ಕ ಹೇಳ್ತೀನಿ ಗ್ರೋ ಆಗುತ್ತೆ, ಮತ್ತು ನಿಮ್ಮ ಚಾನಲ್ ಮೌನ ಕೂಡ ಆಗುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಯಾವುದೇ ಸಾಂಗ್ಗಳನ್ನ ಹಾಕಿಬಿಟ್ಟು ನೀವು ವಿಡಿಯೋಲಿ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ, ಅದರಿಂದ ಕೂಡ ನಿಮ್ಮ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ನಾನು ಹೇಳಿದಂಥ ಇವೆಲ್ಲವನ್ನು ಫಾಲೋ ಮಾಡಿ, ನಿಮ್ಮ ಚಾನಲ್ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟಾದ್ರೆ ಲೈಕನ್ನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು.